ಸರ್ಕಾರಕ್ಕೆ ಪೋಲ್ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಯಾಕೆ ನಮ್ಮ ನಾಯಕರು ಇಲ್ವಾ ಇಲ್ಲೇ? ಶಿವಣ್ಣ ಬರಲಿಲ್ವಾ? ಪ್ರಿಯಾಂಕಾ ಮೋಹನ್ ಅವ್ರು ಬಂದ್ರಲ್ಲ, ಅಯ್ಯಮ್ಮ ನಮ್ಮ ಬೆಂಗಳೂರು ಹುಡುಗಿ. ನಮ್ಮ ಕನ್ನಡವನ್ನು ದ್ವೇಷ ಮಾಡೋರನ್ನೆಲ್ಲ ನಾವು ಕರೀತಾ ಇರ್ತೀವಿ. ಕನ್ನಡಕ್ಕೋಸ್ಕರ ಆ ಹುಡುಗಿ ಹೇಳಿದ ತಕ್ಷಣ ಬಂದ್ಲು, ಕನ್ನಡದಲ್ಲಿ ಮಾತಾಡಿದ್ಲು, ಎಲ್ರಿಗೂ ಹೆಮ್ಮೆ ಇದೆ. ಇವತ್ತಿನ ದಿನ ನಮ್ಮ ಚಿತ್ರ ವಾಣಿಜ್ಯ ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಲು ಈ ಮಟ್ಟಕ್ಕೆ ಪ್ರಚಾರ ತೊಗೊಂಡಿದೆ ಅಂದರೆ ಅಲ್ಲಿ ವೇದಿಕೆ ಮೇಲೆ ಬಂದಂಥ ಆ ಹುಡುಗಿನೂ ಒಂದು ಕಾರಣ ಆಗ್ತಾಳೆ. ರಶ್ಮಿಕಾ ಬಗ್ಗೆ ಏನು ಹೇಳ್ತೀರಿ? ದೊಡ್ಡ ಇದು ಪ್ರಚಾರ. ಈ ಸರ್ತಿ ನನಗೆ ಸಂತೋಷ ಏನಂದರೆ ಈ ಕಾಂಟ್ರವರ್ಸಿ ನೀವೇ ಕ್ರಿಯೇಟ್ ಮಾಡಿ ದೊಡ್ಡ ಪ್ರಚಾರ ಕೊಟ್ಟಿದ್ದೀರಿ. ನಮಸ್ಕಾರ ಸರ್. ಅಲ್ಲ ಸರ್, ರಶ್ಮಿಕಾ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಆ ಹುಡುಗಿ ಕನ್ನಡ ಕರೆದ್ರೆ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಪಾಪ ಗೊತ್ತಿಲ್ಲ, ನೀವು ಕರೆದಿಲ್ಲ, ಬಟ್ ಗೊತ್ತಿಲ್ಲದೆ ಇರೋ ವಿಷಯ. ಜೊತೆಗೆ ಸರ್ ಇನ್ನೊಂದು ತುಂಬ ಪೋಸ್ಟ್ಗಳು ಹಾಕ್ತಿದ್ದಾರೆ. ಅದರಲ್ಲಿ ಒಂದು ನನಗೆ ತುಂಬ ಮೀನಿಂಗ್ಫುಲ್ ಅಂತ ಅನ್ನಿಸ್ತು. ಒಬ್ಬರು ಡೈರೆಕ್ಟರ್ ಹಾಕಿರೋ ಪೋಸ್ಟು, ಅಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕಿದ್ರೆ ವಾರ್ತಾ ಇಲಾಖೆಗೆ ಹೋಗಿ ದುಡ್ಡು ಕೊಡ್ತೀವಿ, ಪ್ಲೇಸ್ ಬೇಕು ಅಂತಂದರೆ ಅದಕ್ಕೆ ದುಡ್ಡು ಕೊಡ್ತೀವಿ, ಮತ್ತು ಸಬ್ಸಿಡಿಗೆ ದುಡ್ಡು ಏನಾದರೂ ಇದು ಬೇಕು, ರಾಷ್ಟ್ರ ಪ್ರಶಸ್ತಿ ಬೇಕು ಅಂದರೆ ದುಡ್ಡು ಕೊಡ್ತೀವಿ, ಸೆನ್ಸಸ್ ಸರ್ಟಿಫಿಕೇಟ್ ಆಗಬೇಕಿದ್ರೆ ದುಡ್ಡು ಕೊಡ್ತೀವಿ. ಎಲ್ಲದಕ್ಕೂ ದುಡ್ಡು ವಸೂಲಿ ಮಾಡ್ಕೊತಿದ್ದಾರೆ ಸರ್ಕಾರದವರು. ಯಾವುದು ಸೇವಾ ಲೆಕ್ಕದಲ್ಲಿ ಕೊಡ್ತಾ ಇಲ್ಲ. ಆದರೆ ಇದನ್ನ ಯಾಕೆ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅಂದರೆ ಈ ಥರ ಇದಕ್ಕೆ ಬರಬೇಕು, ಪಾದಯಾತ್ರೆಗೆ ಬರಬೇಕು, ಅಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಫಸ್ಟು ನಮಗೆ ಚಿತ್ರರಂಗಕ್ಕೆ, ಅಂದರೆ ಈಗ ನಾನು ಆವಾಗಲೇ ಹೇಳಿದೆ, ಅಳುವಿನ ಅಂಚಿನಲ್ಲಿದೆ, ಎಲ್ಲ ತುಂಬ ಲಾಸ್ ಆಗ್ತಿದೆ ಚಿತ್ರರಂಗಕ್ಕೆ, ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಿಲ್ಲ. ಅದನ್ನೆಲ್ಲ ನೋಡಿದೆ. ನಾವೆಲ್ಲದಕ್ಕೂ ದುಡ್ಡು ಕಟ್ಟಿನೇ ಮಾಡ್ಕೊಳ್ತಿರೋದು, ಯಾವುದು ಪುಕ್ಸಟ್ಟೆ ಮಾಡ್ತಿಲ್ಲ. ಸೊ ಹಂಗಂದಾಗ ಯಾಕೆ ಅದನ್ನು ಸೇವಾ ಲೆಕ್ಕದಲ್ಲಿ ಯಾವುದು ಕೊಡ್ತಾ ಇಲ್ಲ ನಮಗೆ, ಈ ಥರದ್ದು ಯಾಕೆ ಮಾತಾಡಬೇಕು ಅಂತ ಹೇಳಿರೋ? ಈಗ 5 ಗ್ಯಾರಂಟಿಗಳು ಏನು ಕೊಟ್ಟಿರೋದು ಫ್ರೀ ತಾನೆ, ಅದನ್ನು ಚಿತ್ರರಂಗದವರು ಉಪಯೋಗಿಸ್ಕೊತಾ ಇಲ್ವಾ? ಎಲ್ಲರೂ ಉಪಯೋಗಿಸ್ಕೊತಾರಮ್ಮ. ಕರೆಂಟು ಉಪಯೋಗಿಸ್ಕೊತಾ ಇದ್ದಾರೆ, ದುಡ್ಡು ಉಪಯೋಗಿಸ್ಕೊತಾ ಇದ್ದಾರೆ, ಕಿವಿ ಉಪಯೋಗಿಸ್ಕೊತಾ ಇದ್ದಾರೆ, ಎಲ್ಲ ಇದೆಯಲ್ಲ. ಯಂಗ್ಸ್ಟರ್ಸ್ಗೆ ದುಡ್ಡು ನಾವೆಲ್ಲರೂ ಅದರ ಪ್ರಯೋಜನವನ್ನು ಪಡ್ಕೊತಾ ಇದ್ದೀವಲ್ಲ, ಅದರಿಂದ ಬರೋದ್ರಿಂದ ತಪ್ಪೇನಿದೆ?